ಯುವರ್ ಆನರ್, ನನ್ನ ಕಕ್ಷಿದಾರರು ಇವತ್ತಿಗೂ ತಮ್ಮ ಹೆಂಡತಿ ಜೊತೆನೆ ಬದುಕಬೇಕು ಅಂತಿದ್ದಾರೆ. ಮತ್ತಿನ್ನೇನಕ್ಕೆ ಇಷ್ಟೊಂದು ಕೋಪ ಜಗಳ ಅಂತ ಕೇಳಿದ್ರೆ ಒಂದೇ ಒಂದು ಕಾರಣ ಸಿಗ್ತಾ ಇದೆ ಯುವರ್ ಆನರ್. ನೀನ್ ದೊಡ್ಡವಳ ನಾನ್ ದೊಡ್ಡವನ ಅಂತ ಅವ್ರಿಬ್ರು ಮಧ್ಯೆ ಇರೋ ಜಗಳ ಈಗೋ. 25-30 ವರ್ಷದಿಂದ ಎಲ್ಲಾ ಜಾಗಗಳಲ್ಲೂ ಎಲ್ಲಾ ಸ್ಥಳಗಳಲ್ಲೂ ತಮ್ಮ ತಾಯಿ ಹೇಳ್ದಂಗೆ ಬೆಳೆದಂತ ಒಬ್ಬ ಗಂಡು ಇದ್ದಕ್ಕಿದ್ದಂಗೆ ಆಗುವಂತ ಚೇಂಜಸ್ ಗಳನ್ನ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ತಾಳಿನ ಕಣ್ಣುಗೊತ್ಕೊಂಡು ಜೀವನ ಮಾಡದಂತ ಒಂದು ಮನೆತನದಲ್ಲಿ ಬೆಳೆದಂತ ಒಬ್ಬ ಹುಡುಗ ತಾಳಿ ಎಲ್ಲ ಇನ್ ಮುಂದೆ ಅಗತ್ಯನೇ ಇಲ್ಲ ಅಂತ ಕಿತ್ತು ಬಿಸಾಕ್ದಾಗ ದಿಢೀರಂತ ಅದನ್ನ ಒಪ್ಕೊಳ್ಳೋದಕ್ಕಾಗ್ಲಿಲ್ಲ. ಅದು ಹೆಣ್ಣಿಗೆ ಒಂದು ಗೌರವನ ಹೆಚ್ಚುತ್ತೆ ಅನ್ನೋದು ಆಕೆಗೂ ಅರ್ಥ ಆಗ್ಲಿಲ್ಲ. ಮನೆಗೆ ಯಾರಾದ್ರೂ ಗಂಡಸರು ಬಂದ್ರೆ ಮನೇಲಿ ಅವ್ರಿಲ್ಲ ಅಂತ ಹೇಳಿ ಕಳಿಸೋ ಅಮ್ಮ, ಅಜ್ಜಿ, ಚಿಕ್ಕಮ್ಮ, ಅತ್ತೆ ಇವರೆಲ್ಲ ನೋಡಿ ಬೆಳೆದಂತ ಈ ಹುಡುಗನಿಗೆ ತನ್ನ ಜೊತೆಗಿರುವಂತ ಸ್ನೇಹಿತರೊಂದಿಗೆ ಸಹಜವಾಗಿ ಪಬ್ಗೆ ಪಾರ್ಟಿಗೆ ಹೋಗ್ಬೇಕು ಅನ್ನೋಂತ ಹೆಣ್ಣು ಮಕ್ಕಳ ಮನಸ್ಥಿತಿ ಅರ್ಥ ಆಗ್ಲಿಲ್ಲ. ಅದಕ್ಕಾಗಿ ಇದೆಲ್ಲ ತಪ್ಪು, ಹೀಗೆಲ್ಲ ಮಾಡಬಾರ್ದು ಅನ್ನೋಂತ ತಪ್ಪು ಆರ್ಗ್ಯುಮೆಂಟ್ ನಮ್ದಲ್ಲ ಯುವರಾನ. ಇದೆಲ್ಲ ನಿಮ್ಗೆ ಅರ್ಥ ಆಗಿರೋ ಹಾಗೆ ಗಂಡು ಮಕ್ಕಳಿಗೂ ಅರ್ಥ ಆಗೋದಕ್ಕೆ ಒಂದು ಅವಕಾಶ ಕೊಡಿ. ಅಷ್ಟರೊಳಗಡೆ ಅವ್ರನ್ನ ಬಿಟ್ಟು ಹೋಗುವಂತ ನಿರ್ಧಾರ ತಗೋಬೇಡಿ ಅನ್ನೋಂಥದ್ದೇ ನಮ್ಮ ಆರ್ಗ್ಯುಮೆಂಟ್ ಯುವರಾನ. ಇಲ್ಲಿ ನೋಡಿ, ಇಲ್ಲಿ ಡೈವರ್ಸ್ ಕೇಳ್ಕೊಂಡು ನಿಂತಿರುವಂತ ಎಷ್ಟೋ ಜನಗಳಲ್ಲಿ ಕಾಮನ್ ಆಗಿರುವಂತ ಒಂದು ಸಮಸ್ಯೆ ಏನ್ ಗೊತ್ತಾ ಯುವರ್ ಆನರ್? ಮದುವೆ ಅನ್ನೋಂತ ಕಮಿಟ್ಮೆಂಟ್ ನ ಒಪ್ಕೊಂಡಾಗ ಗಂಡು ಹೆಣ್ಣಿನ ಜೊತೆಗೆ, ಹೆಣ್ಣು ಗಂಡಿನ ಜೊತೆಗೆ ತಾನೊಬ್ಬ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಮುಖವಾಡನ ಹಾಕೊಂಡು ಒಳ್ಳೆಯವರು ಅಂತ ಬದುಕ್ತಾ ಇರ್ತಾರೆ, ಸುಳ್ಳು ಹೇಳಿರ್ತಾರೆ, ಯಾಮಾರಿಸಿರ್ತಾರೆ. ಮದುವೆ ಆದ್ಮೇಲೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ. ನಂತರ ಯಥಾರ್ಥವನ್ನ ತಿಳ್ಕೊಂಡ ಮೇಲೆ ಇಲ್ಲಿ ಬಂದು ನಿಂತ್ಕೋತಾರೆ. ಇನ್ಫ್ಲೂಯೆನ್ಸ್ ಈ ಜನರೇಷನ್ ಬಹಳ ಹಾಳು ಮಾಡ್ತಾ ಇರುವಂತ ಒಂದು ಪದ ಯುವರ್ ಆನರ್. ಇಂಟರ್ನೆಟ್ ಅಲ್ಲಿ ಯಾರು ಯಾವುದಕ್ಕೋಸ್ಕರ ಮಾಡ್ತಿದ್ದಾರೆ ಈ ವಿಷಯನ ಅಂತ ತಿಳ್ಕೊಳ್ಳದೆ ಅದನ್ನ ನಾನು ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಹೇಳಿ ಹಠ ಮಾಡುವಂತ ಹೆಣ್ಮಕ್ಳು ನೋಡಿದಾಗ ಅದರಲ್ಲಿ ಏನಂತ ವಿಶೇಷ ಇದೆ ಅಂತ ನಮಗೂ ಗೊತ್ತಾಗ್ಲಿಲ್ಲ. ತಿನ್ನೋ ಊಟದಿಂದ ಹಿಡಿದು ಹಾಕೊಳ್ಳೋ ಬಟ್ಟೆ, ಯೂಸ್ ಮಾಡೋ ಟಾಯ್ಲೆಟ್ ವರ್ಗುನು ವೆಸ್ಟರ್ನ್ ಕಲ್ಚರೇ ಬೇಕು ಅಂತ ಹಠ ಮಾಡೋ ಹೆಣ್ಮಕ್ಳು ಅದೇ ಮುಂದಿನ ಒಂದು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂತ ಅನ್ಕೊಳ್ತಿರೋದಕ್ಕೂ ಮದುವೆ ಅಂತ ಬಂದಾಗ ಸಂಪ್ರದಾಯಬದ್ಧವಾಗಿ ಹಿಂದಿನ ಕಾಲದಂಗೆ ಆಡಂಬರವಾಗಿ ಮಾಡ್ಬೇಕು ಅಂತ ಅನ್ಕೋತಾರೆ. ಇಂಥ ಕಾರ್ ಬೇಕು, ಇಂಥ ದೊಡ್ಡ ಚೌಲ್ಟ್ರಿಲೆ ಮದುವೆ ಆಗ್ಬೇಕು, ಇಷ್ಟು ದುಡ್ಡು ಬೇಕು, ಇಷ್ಟು ಒಡವೆಗಳು ಬೇಕು ಅಂತ ಕೇಳ್ತಾರೆ. ಮತ್ತೆ ನೀನಾ ನಾನಾ ಅಂತ ಜಗಳ ಮಾಡೋ ಹೆಣ್ಮಕ್ಳ ಹತ್ರ ನಾನೊಂದು ಪ್ರಶ್ನೆನ ಕೇಳ್ತೀನಿ ಯುವರ್ ಆನರ್. ಯಾಕೆ ಅದನ್ನೇ ವೆಸ್ಟರ್ನ್ ಕಲ್ಚರ್ ತರ 4 ಜನ ಸಿಂಪಲ್ ಆಗಿ ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಯಾಕೆ ಆಗ್ಬಾರ್ದು? ಇಲ್ಲಿ ವಿಚ್ಛೇದನಕ್ಕೆ ಅಪ್ಲೈ ಮಾಡಿರೋ ಎಲ್ಲಾರನ್ನು ಕೇಳಿ ಅವರ ಮದುವೆನ ಅವ್ರ ಕಾಸಲ್ಲೇ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅಂತ ಕೇಳಿ. ಅವ್ರಿಗೆ ಇಷ್ಟವಾಗಿರೋದನ್ನ ಒಂದೊಂದು ಆರ್ಸಿ ನೋಡಿ ಇಲ್ಲಿವರೆಗೂ ಅವರ ಪೇರೆಂಟ್ಸ್ ಅದಕ್ಕೋಸ್ಕರ EMIಗಳು ಕಟ್ತಾ ಇದ್ದಾರೆ. ಒಂದೊಂದು ರೂಪಾಯಿನೂ ನನ್ನ ಕೇಳಿನೇ ಖರ್ಚು ಮಾಡ್ಬೇಕು ಅನ್ನೋದು ಅವ್ರ ಧೀಮಂತತನ. ಆದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿರೋಂತ ದುಡ್ಡನ್ನ ಕುಟುಂಬ, ಹೆಂಡತಿ, ದುಡ್ಡು, ಕಾಸು, ಓದು, ವಿದ್ಯಾಭ್ಯಾಸ, ಮಾತ್ರೆ ಖರ್ಚು ಎಲ್ಲದಕ್ಕೂ ಖರ್ಚು ಮಾಡಿರ್ತಾರೆ. ತನಗೋಸ್ಕರ 1 ರೂಪಾಯಿ ಸರಿಯಾಗಿ ಖರ್ಚು ಮಾಡ್ಕೊಳ್ತಿರೋಂತ ಒಬ್ಬ ಗಂಡು ಕೂಡ ಅಮಾಯಕನೇ ತಾನೆ ಮೇಡಮ್? ನೀನ್ ಸಂಪಾದನೆ ಮಾಡಿರೋ ಕಾಸನ್ನ ನಾನು ಸ್ವತಂತ್ರವಾಗಿ ಖರ್ಚು ಮಾಡಕ್ ಆಗ್ತಿಲ್ಲ ಅನ್ನೋದಕ್ಕಿಂತ ನಾನ್ ಸಂಪಾದನೆ ಮಾಡಿರೋ ಕಾಸನ್ನ ನಾನೇ ಸ್ವತಂತ್ರವಾಗಿ ಯೂಸ್ ಮಾಡಕ್ ಆಗ್ತಿಲ್ಲ ಅನ್ನೋದು ಎಷ್ಟು ದೊಡ್ಡ ನೋವು ಮೇಡಮ್. ಇಲ್ಲಿ ಗಂಡ್ ಮಕ್ಳಿಗೆ ಎಲ್ಲಿದೆ ಮೇಡಮ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್? ಅದು ಹೇಗೆ ಮೇಡಮ್? ಈ ನಾಡಲ್ಲಿ ಒಂದೇ ಕಾನೂನು ಅಲ್ವಾ? ಅದೇ ಹೇಗೆ ಹೆಣ್ಮಕ್ಳು ಸಂಪಾದನೆ ಮಾಡಿದಾಗ ಸಾಧನೆ ಆಗುತ್ತೆ, ಗಂಡ್ ಮಕ್ಳು ಸಂಪಾದನೆ ಮಾಡಿದಾಗ ಸಾಲ ಆಗುತ್ತಲ್ಲ ಮೇಡಮ್?